ಎದುರು ಬದ್ರು ಕೂತಾಗ ಅವ್ರು ಮಾತನಾಡಿರ್ತಾರೆ. ಇದಿಷ್ಟೇ ನಡೆದಿದ್ಯಾ ಅಂತ ಹೇಳಿ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಖಂಡಿತ ಇಲ್ಲ. ಔಪಚಾರಿಕವಾಗಿ ನಾನು ಹೇಳಿದ ಹಾಗೆ ಮಾತುಕತೆ ಆಗಿದೆ. ಕುಮಾರಸ್ವಾಮಿ ಅವರು ಚುಟುಕಾಗಿ ತಾವು ಹೇಳಬೇಕಾಗಿದ್ದನ್ನ ಹೇಳಿ ಮುಗಿಸಿರ್ತಾರೆ. ಆದರೆ ಬ್ಯಾಕ್ ಎಂಡ್ನಲ್ಲಿ ಮಾಡೋ ಪ್ರಯತ್ನಗಳು ಇನ್ನೂ ಕೂಡ ಮುಂದುವರೆದಿರುತ್ತೆ. ಸುಮಲತಾ ಅವರನ್ನ ಮನವೊಲಿಸುವ ಒಂದು ಜವಾಬ್ದಾರಿಯನ್ನ ಖುದ್ದು ಕುಮಾರಸ್ವಾಮಿ ಅವರೇ ತಮ್ಮ ಹೆಗಲಿಗೆ ತೆಗೆದುಕೊಂಡಿರೋದ್ರಿಂದ ಬಹುಶಃ ಮತ್ತೊಂದಷ್ಟು ಪ್ರಯತ್ನಗಳು ಬೇರೆಯವರ ಮೂಲಕವೂ ಕೂಡ ಸುಮಲತಾ ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನಗಳು ಮುಂದುವರೆದ್ರೂ ಕೂಡ ಅಚ್ಚರಿ ಇಲ್ಲ. ಸುಮಲತಾ ಹಾಗೆ ಕುಮಾರಸ್ವಾಮಿ ಅವರ ನಡುವಿನ ಭೇಟಿಯ ಸುದ್ದಿ ಇದಿಷ್ಟು. ಇನ್ನು ಕುಮಾರಸ್ವಾಮಿ ಅವರ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಬಂಡಿಸಿದ್ದೇಗೌಡರು ಹೇಳಿದ ಮಾತು ರಾಜಕೀಯ ವಲಯದಲ್ಲಿ ಬಹಳ 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 ಚರ್ಚೆಗೆ ಗ್ರಾಸವಾಯಿತು. ಎಲೆಕ್ಷನ್ ಬಂದರೆ ಸಾಕು ಕುಮಾರಸ್ವಾಮಿ ಅವರಿಗೆ ಒಂದೇನೋ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ, ಇಲ್ಲ ಒಂದು ಆಪರೇಷನ್ ಆಗುತ್ತೆ. ಆದರೆ ಅದಾಗಿ ಕೆಲವೇ ದಿನಗಳಲ್ಲಿ ಎದ್ದು ನಾರ್ಮಲ್ ಆಗಿ ಓಡಾಡಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಕುಮಾರಸ್ವಾಮಿ. ಹೀಗಾಗಿ ಜನರು ಈ ರೀತಿಯ ಆರೋಗ್ಯದ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹೇಳುವ ಮಾತುಗಳನ್ನ ನಂಬೋಕ್ ಹೋಗಬೇಡಿ. ಭಾವನಾತ್ಮಕವಾಗಿ ಅವ್ರೇನಾರು ಹೇಳಿದ್ರೆ ಅದನ್ನ ನಂಬಿ ಮರುಳಾಗಿ ಓಟ್ ಹಾಕ್ಬಿಡಬೇಡಿ ಅಂತ ಹೇಳಿ ರಮೇಶ್ ಬಂಡಿಸಿದ್ದೇಗೌಡರು ಹೇಳಿಕೆಯನ್ನ ನೀಡಿದ್ರು. ಕುಮಾರಸ್ವಾಮಿ ಆಸ್ಪತ್ರೆಗೆ ದಾಖಲಾಗ್ತಾರೆ, ಹೃದಯದ ಆಪರೇಷನ್ ಆಗಿ ಮರುದಿನವೇ ಪ್ರಚಾರಕ್ಕೆ ಹೋಗ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರ ಬಗ್ಗೆ ಕಾಂಗ್ರೆಸ್ ಮುಖಂಡ ರಮೇಶ್ ಬಂಡಿಸಿದ್ದೇಗೌಡರು ನೀಡಿದ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಯಿತು. ಇದೀಗ ಆರೋಗ್ಯದ ವಿಷಯದಲ್ಲಿ ಲೇವಡಿ ಮಾಡಿರೋ ಕಾಂಗ್ರೆಸ್ ನಾಯಕರ ವಿರುದ್ಧ ಮೈತ್ರಿ ನಾಯಕರು ಮುಗಿಬೀಳ್ತಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಗನ ಪರವಾಗಿ ನಿಂತು ದೊಡ್ಡಗೌಡರು ಅರ್ಥಾತ್ ದೇವೇಗೌಡರು ಬಂಡಿಸಿದ್ದೇಗೌಡರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಮಾತಿನ ಮೂಲಕ. ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ ಬಗ್ಗೆ, ಅದರ ವಿರುದ್ಧವಾಗಿ ಮಾತನಾಡಿದಂತಹ ರಮೇಶ್ ಬಂಡಿಸಿದ್ದೇಗೌಡರ ಬಗ್ಗೆ ದೇವೇಗೌಡರ ಮಾತುಗಳು ನಿಮ್ಮ ಮುಂದೆ. ಕುಮಾರಸ್ವಾಮಿಗೆ ಹಾರ್ಟ್ ಆಪರೇಷನ್ ಆಯಿತು ನನ್ನ ದಿನ ಮಾರನೇ ಬೆಳಿಗ್ಗೆ ಈಗ ಅದು ಪೂರ್ವಾಚ. ಈ ದೇಶದಲ್ಲಿ ಈ ಎಕ್ಸ್ಪರ್ಟ್ಸ್ ಇದ್ದಾರೆ. 20 ವರ್ಷ ಇನ್ನು ಮತ್ತೆ ಕುಮಾರಸ್ವಾಮಿಗೆ ಹಾರ್ಟ್ ಪ್ರಾಬ್ಲಮ್ ಆಗಲ್ಲ ಅಂತ ದೊಡ್ಡ ಅದು ಹೊಸ ಟೆಕ್ನಾಲಜಿ. ಅದ್ರ ಬಗ್ಗೆ ಕುಮಾರಸ್ವಾಮಿ ಈ ಸಾರಿ ಮುಗಿಸ್ತೇವೆ. ದೇವೇಗೌಡರ ಮಾತಿಗಿರುವಂತಹ ಖದರೇ ಹಾಗೆ ಅಂತ ಹೇಳಿ ಪುತ್ರನ ಪರವಾಗಿ ಮಾತನಾಡುವಾಗಲೂ ಕೂಡ ಒಂದು ಜೋಶ್, ಒಂದು ಉತ್ಸಾಹ, ಕಾನ್ಫಿಡೆನ್ಸ್ ದೇವೇಗೌಡರ ಮಾತುಗಳಲ್ಲಿ ಕಾಣೋಕೆ ಸಿಗ್ತಾ ಇತ್ತು. ನೋಡಿ, ಹೇಳ್ತಾ ಇದ್ರು ಆಪರೇಷನ್ ಆಗಿದೆ ಮಾರನೇ ದಿನವೇ ಎದ್ದೋಡಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಬೇಸಿಕ್ ಕಾಮನ್ ಸೆನ್ಸ್. ಅಲ್ಲಿ ಬಳಕೆ ಆಗಿರ್ತಕ್ಕಂಥದ್ದು ಅತ್ಯಾಧುನಿಕ ತಂತ್ರಜ್ಞಾನ, ಬಂದಿರತಕ್ಕಂಥವ್ರು ಅತ್ಯಂತ ನುರಿತ ವೈದ್ಯರು. ಹೀಗಾಗಿ ಆಪರೇಷನ್ ಆದರೂ ಕೂಡ 4-5 ದಿನಗಳ ರೆಸ್ಟ್ನ ಬಳಿಕ ಕುಮಾರಸ್ವಾಮಿ ಅವರು ಆಕ್ಟಿವ್ ಆಗಿದ್ದಾರೆ. ಕೇವಲ ಈಗ ಚುನಾವಣೆ ದೃಷ್ಟಿಯಿಂದ ಮಾತ್ರವಲ್ಲ, ಇನ್ನು 20 ವರ್ಷ ಗಟ್ಟಿಯಾಗಿರ್ತಾರೆ ಕುಮಾರಸ್ವಾಮಿ ಅನ್ನೋ ಅಚಲ ವಿಶ್ವಾಸದ ಮಾತನಾಡಿದ್ದಾರೆ ದೇವೇಗೌಡರು. ಇನ್ನು ರಮೇಶ್ ಬಂಡಿಸಿದ್ದೇಗೌಡರು ಭಾವನಾತ್ಮಕವಾಗಿ ತಮ್ಮ ಆರೋಗ್ಯದ ವಿಚಾರವನ್ನ ಕೂಡ ಕುಮಾರಸ್ವಾಮಿ ಬಳಕೆ ಮಾಡ್ಕೊಳ್ತಾರೆ, ನೀವು ಅದನ್ನು ನಂಬಬೇಡಿ ಅಂತ ಹೇಳಿ ಮತದಾರರಿಗೆ ಹೇಳಿದ ಆ ಮಾತನ್ನೇ ಇದೀಗ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಮೈತ್ರಿ ಪಾಳೆಯ ಸಜ್ಜಾಗಿದೆ. ಹೃದಯದ ಕುರಿತಾಗಿ ಆಡಿದ ಮಾತೆ ಇದೀಗ ಕೈ ಪಾಳೆಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಅನ್ನ ಉಂಟು ಮಾಡುವ ಸಾಧ್ಯತೆ ಗೋಚರಿಸ್ತಾ ಇದೆ. ರಾಜಕೀಯದಲ್ಲಿ ಇದೀಗ ಹೃದಯದ ಮಾತಿನ ಬಗ್ಗೆನೇ ಬಿರುಗಾಳಿ ಎದ್ದಿದೆ. ನಾವು ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದನ್ನ ಕೂಡ ಗಮನಿಸಿದ್ವಿ, ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದನ್ನ ಗಮನಿಸಿದ್ವಿ. ಅಲ್ಲಿಗೆ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷದ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಮುಗಿಬೀಳಲಿಕ್ಕೆ, ವಾಗ್ಬಾಣಗಳನ್ನ ಪ್ರಯೋಗ ಮಾಡಲಿಕ್ಕೆ ರಮೇಶ್ ಬಂಡಿಸಿದ್ದೇಗೌಡರ ಈ ಹೇಳಿಕೆಯನ್ನೇ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ನೇರವಾಗಿ ಕಾಂಗ್ರೆಸ್ಗೆ ರಮೇಶ್ ಅವರು ಆಡಿದ ಮಾತುಗಳು ಡ್ಯಾಮೇಜ್ ಉಂಟು ಮಾಡುತ್ತಾ ಅನ್ನೋ ಅನುಮಾನ ಕಾಡಲಿಕ್ಕೆ ಪ್ರಾರಂಭ ಆಗಿದೆ. ಬಂಡಿಸಿದ್ದೇಗೌಡರ ಹೇಳಿಕೆಯೇ ಮೈತ್ರಿ ಪಡೆಗೆ ಕೈ ವಿರುದ್ಧದ ದೊಡ್ಡ ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆ. ರಮೇಶ್ ಬಂಡಿಸಿದ್ದೇಗೌಡರ ವಿರುದ್ಧ ದೋಸ್ತಿ ಸಮರವನ್ನ ಸಾರ್ತಾ ಇದೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಬೇಕಾ ರಾಜಕೀಯ? ಕುಮಾರಸ್ವಾಮಿ ಅವರ ಆರೋಗ್ಯ ಬಿಟ್ಟರೆ ಬೇರೆ ಏನು ವಿಚಾರ ಸಿಗ್ಲಿಲ್ವಾ ನಿಮಗೆ ಮಾತನಾಡಲಿಕ್ಕೆ? ತೀರಾ ವೈಯಕ್ತಿಕ ವಿಚಾರಗಳಿಗೇನೆ ರಾಜಕೀಯ ಮಾಡಬೇಕಾ ನೀವು? ಅದು ಬಿಟ್ಟು ಬೇರೆ ಮಾರ್ಗ ಇಲ್ವಾ ಅಂತ ಹೇಳಿ ನೇರ ಮಾತುಗಳಲ್ಲಿ ಮೈತ್ರಿ ಪಾಳೆಯದ ನಾಯಕರು ಕಾಂಗ್ರೆಸ್ನ ವಿರುದ್ಧವಾಗಿ ಮುಗಿಬಿದ್ದಿದ್ದಾರೆ. HD ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಅವಹೇಳನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ನೋಡಿ ಎಷ್ಟು ಇನ್ಸೆನ್ಸಿಟಿವ್ ಆಗಿಬಿಟ್ರು ಅಂತ ಹೇಳಿ ಮತದಾರರ ಮುಂದೆ ಕೂಡ ರಮೇಶ್ ಬಂಡಿಸಿದ್ದೇಗೌಡರ ಹೇಳಿಕೆಯನ್ನೇ ಪ್ರಸ್ತಾಪ ಮಾಡ್ತಾ
ಯಾವ್ದು ಆಗಬಾರ್ದು ಅಂತ ಹೇಳಿ ರಮೇಶ್ ಬಂಡಿ ಸಿದ್ದೇಗೌಡರು ಹೇಳಿದ್ರು, ಅಂದ್ರೆ ಭಾವನಾತ್ಮಕವಾಗಿ ನೀವು ಮರಳಾಗಬೇಡಿ ಅಂತ ಹೇಳಿದ್ರು. ಅದೇ ಅಸ್ತ್ರವನ್ನ ಮತದಾರರ ಮುಂದೆ ಪ್ರಯೋಗ ಮಾಡಲಿಕ್ಕೆ, ಅಂದ್ರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಬಿಡ್ತಾ ಇಲ್ಲ, ಅಲ್ಲೂ ಕೂಡ ವ್ಯಂಗ್ಯವಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು ಅಂತ ಹೇಳಿ ಮತದಾರರನ್ನ ಭಾವನಾತ್ಮಕವಾಗಿ ಸೆಳೆಯೋ ಪ್ರಯತ್ನವನ್ನ ದೋಸ್ತಿ ಪಾಳ್ಯದ ನಾಯಕರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ವಿರುದ್ಧ ಭಾವನಾತ್ಮಕ ಸಂದೇಶವನ್ನ ರವಾನೆ ಮಾಡುವ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ ದೋಸ್ತಿ ಪಾಳ್ಯದ ನಾಯಕರು. ರಮೇಶ್ ಬಂಡಿ ಸಿದ್ದೇಗೌಡರ ವಿರುದ್ಧ ಮುಗಿ ಬೀಳೋಕೆ ದೋಸ್ತಿ ಪಾಳ್ಯ ಸಜ್ಜಾಗಿದೆ. ಈ ಹೇಳಿಕೆಯನ್ನ ಮತ್ತೊಂದಷ್ಟು ದಿನಗಳ ಕಾಲ ಚುನಾವಣಾ ಪ್ರಚಾರದ ಕ್ಯಾಂಪೇನ್ಗಳಲ್ಲಿ, ಚುನಾವಣಾ ಪ್ರಚಾರದ ಭಾಷಣಗಳಲ್ಲಿ ಬಳಸಿಕೊಂಡು ಈ ಹೇಳಿಕೆಯನ್ನ ಜೀವಂತವಾಗಿಡುವ ಪ್ರಯತ್ನವನ್ನ ದೋಸ್ತಿ ಪಾಳ್ಯ ಮಾಡಿದ್ರು ಕೂಡ